ಅಧ್ಯಕ್ಷರಾದ ಶ್ರೀ ಮತ್ತು ಪ್ರೊಫೆಸರ್ ಕೆ ಶರ್ಮಾ ಇವರು ಮಾಧ್ಯಮದಲ್ಲಿ ಮಾತನಾಡಿ KSRTC ನೌಕರರ ಬೇಡಿಕೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಇವರು ಧೀಮಂತ ನಾಯಕ, ಅತ್ಯಂತ ಹಿರಿಯ ಮುತ್ತಜ್ಜಿ ಮತ್ತು ಅಜಾತಶತ್ರು, ದಿನಗೂಲಿ ನೌಕರರ ಮಹಾನಾಯಕ ಮತ್ತು ಹೋರಾಟಗಾರ. ಒಕ್ಕಟ್ಟಾಗಿ ಮತ್ತು ಸಾರಿಗೆ ನೌಕರರು ಒಕ್ಕಟ್ಟಾಗಿ ಒಂದು ನೀವು ಕಾಲ್ ನೋಟಿಸ್, ಸ್ಟ್ರೈಕ್ ಕಾಲ್ಸ್ ನೋಟಿಸ್ ಕೊಡಲೇಬೇಕು ಅಂತಾರೆ ಅವರು. ನೀವು 1/4/2026 ಮಾಡುತ್ತೇನೆ ಅಂದಾಗ ನಾವು ಬಹಳಷ್ಟು ಹಣವನ್ನು ಕಳ್ಕೊತೇವೆ. ಹೀಗಾಗಿ ಸರ್ಕಾರದ ನಡೆ ಸರಿಯಿಲ್ಲ. ಹಾಗಾಗಿ ಪ್ರೊಫೆಸರ್ ಕೆ ಶರ್ಮಾ ಅವ್ರದ್ದು ಒಂದು ನಿಲುವು ಏನೆಂದರೆ, ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಸಾಧ್ಯ ಅಂತ. ಹಾಗಿದ್ದಲ್ಲಿ ಪ್ರೊಫೆಸರ್ ಕೆ ಶರ್ಮಾ ಅವರು ತಮ್ಮ ಮಾಧ್ಯಮದಲ್ಲಿ ಏನು ಮಾತಾಡಿದ್ದಾರೆ ಅವರ ಬಾಯಿಲಿಂದನೇ ನಾವು ಈಗ ಕೇಳೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಹೊಸ ವೇಜ್ ರಿವಿಷನ್ ಜಾರಿಗೆ ತರ್ತೀವಿ ಅಂತ. ಅಂದರೆ 27 ತಿಂಗಳ ವೇಜ್ ರಿವಿಷನ್ ಲಾಭ ಅದನ್ನು ಕಾರ್ಮಿಕರಿಗೆ ವಂಚಿಸಿ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಬ್ರಿಟಿಷ್ ಸರ್ಕಾರದ ತಂತ್ರ ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳು. ಅಂದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿನೂ ಮಾತುಕತೆ ಕರೆಯೋದು, ಅವ್ರ ಹತ್ರನೂ ಡಿಮ್ಯಾಂಡ್ಸ್ ಮಾತಾಡೋದು, ಸಂಘಟನೆನೂ ಕರೆಯೋದು, ಅವ್ರ ಜೊತೆನೂ ಮಾತಾಡೋದು. ಅಂದ್ರೇನು? ಸಂಘಟನೆಗಳ ಒಡಕನ್ನು ಮಾಡಿ ಅದರ ಲಾಭವನ್ನು ತಗೊಂಡು 1/4/26 ಡಿಕ್ಲೇರ್ ಮಾಡಬೇಕು ಅನ್ನೋ ತಂತ್ರಗಾರಿಕೆ ಸಿದ್ದರಾಮಯ್ಯನವರು ಬಳಸ್ತಾ ಇದ್ದಾರೆ. ಕಾರಣಕ್ಕೂ ಈ ತಂತ್ರಗಾರಿಕೆ ನಡೆಯೋದಿಲ್ಲ. ಇಲ್ಲೇ ಹುಬ್ಬಳ್ಳಿಯಲ್ಲಿ ಅವ್ರು ನಾನು ಬಂದು ಭೇಟಿಯಾದಾಗ ಇಡೀ ವಿವರಗಳನ್ನು ಕೊಟ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ಹೊತ್ತು ಒಂದು ಸ್ಥಿತಿಯಲ್ಲಿದೆ. ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಒಂದೇ ಒಂದು ಹಾದಿ ಉಳಿದಿರೋದು. ಅದೇನು ಅಂತಂದರೆ, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಡಿಮ್ಯಾಂಡ್ಸ್ನಲ್ಲಿ ಬೇಕಾದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡಬೇಕಾದ್ರೆ ಅದನ್ನು ಒಪ್ಪಂದಕ್ಕೆ ಬಂದು ವ್ಯತ್ಯಾಸ ಮಾಡ್ಕೋಬಹುದು. ಆದರೆ ಕಾಮನ್ ಫ್ರಂಟ್ ಮಾಡಿಕೊಂಡು, ಕಾಮನ್ ಫ್ರಂಟ್ ಇದರ ಅರ್ಥ ಏನು? ಒಂದು ಕಡೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ, ಇನ್ನೊಂದು ಕಡೆ ಒಕ್ಕೂಟ, ಇವೆರಡೂ ಕೂಡ ಒಕ್ಕಟ್ಟಾಗಿ ಬಂದು ಕಾಮನ್ ಫ್ರಂಟ್ ಮಾಡಿ ಜಾಯಿಂಟ್ ಆ್ಯಕ್ಷನ್ ಕಾಲ್ ಕೊಡಬೇಕು. ಕಾಮನ್ ಆ್ಯಕ್ಷನ್ ಅಂದರೆ ಇಡೀ ಸಾರಿಗೆ ನೌಕರರು ನಾವು ಮುಷ್ಕರಕ್ಕೆ ಹೋಗ್ತೇವೆ. 3 ಮಹತ್ವದ ಡಿಮ್ಯಾಂಡ್ಸ್ ಮೇಲೆ. ಒಂದು, 38 ತಿಂಗಳ ವೇತನ ವ್ಯತ್ಯಾಸ ಕೊಡಲೇಬೇಕು. ಒಂದು. ಎರಡನೇದು, 1/1/24 ವೇತನ ಪರಿಷ್ಕರಣೆ ಆಗಬೇಕು. ಇದು ನಮಗೇನು ಡಿಫರೆನ್ಸ್? ಯಾವತ್ತೇ ನೀವು ವೇತನ ಪರಿಷ್ಕರಣೆ ನಿರ್ಣಯ ತಗೊಳ್ಳಿ, ಅದು ಜಾರಿಗೆ ತರೋದು 1/1/24 ಜಾರಿಗೆ ತರಬೇಕು ಅನ್ನುವಂಥ ಮಹತ್ವದ ಕಾಮನ್ ಡಿಮ್ಯಾಂಡ್ ಇಟ್ಕೊಂಡು ವೇತನ ಪರಿಷ್ಕರಣೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಕಾಮನ್ ಫ್ರಂಟ್ನಲ್ಲಿ ಚರ್ಚೆ ಮಾಡಿ ಒಂದು ಕಾರ್ಮಿಕರಿಗೆ ಹಿತಕರವಾದಂತಹ ಉಪಯುಕ್ತವಾದಂತಹ ಒಂದು ನಿರ್ಣಯಕ್ಕೆ ಬರಲೇಬೇಕು ಅಂತನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಈ ಮಾತನ್ನು ಒಕ್ಕೂಟದ ಅಧ್ಯಕ್ಷರಾದಂತಹ ಚಂದ್ರು ಅವ್ರಿಗೂ ಕೂಡ ನಾನು ಹೇಳಿ ಕಳಿಸಿದ್ದೇನೆ. ಅಷ್ಟದರ್ಶಿಯಾದಂತಹ ಅರಸವರು ಹಾಗೂ ಇತರ ಪದಾಧಿಕಾರಿಗಳಿಗೂ ಕೂಡ ಈ ವಿಷಯವನ್ನು ತಿಳಿಸಿ, ನೋಡಿ ಜಂಟಿ ಸಮಿತಿಯಲ್ಲಿ ನೀವು ಪ್ರತಿಪಾದನೆ ಮಾಡಬೇಕು. ಈ ಹೊತ್ತು ಒಂದೇ ಹಾದಿ ಅಂತಂದರೆ ಎಲ್ಲ ನೌಕರರು ಒಂದಾಗಿ ಸರ್ಕಾರಕ್ಕೆ ಟಕ್ಕರ್ ಕೊಡಲೇಬೇಕು. ಇದು ಮಹತ್ವದ ನಿರ್ಣಯ ಆಗಲೇಬೇಕು ಅಂತ ಹೇಳಿದ್ದೇನೆ. ಬಹುಶಃ ಅಧಿವೇಶನದಲ್ಲಿ ಹೇಳಿದ್ದಾರೆ, KSRTCನಲ್ಲಿ ಆಗಬೇಕಾದ್ದು 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟು,
4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣ, ಅಗ್ರಿಮೆಂಟ್ ಅನ್ನೋ ಶಬ್ದ ಬಳಸಲ್ಲ ಅವರು. ವೇತನ ಪರಿಷ್ಕರಣ 4 ವರ್ಷಕ್ಕೊಮ್ಮೆ. ಅದು ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅವ್ರು ಬಳಸಿರೋ ಶಬ್ದಗಳಿದು. ನಾವು ಹೇಳ್ತಾ ಇರೋದು ಅದೇ, 4 ವರ್ಷಕ್ಕೊಮ್ಮೆ ಆಗಲೇಬೇಕು. ಈಗೇನು ಮಾಡ್ತಾ ಇದ್ದಾರೆ, 38 ತಿಂಗಳ ಸಂಬಳದ ವೇತನ ವ್ಯತ್ಯಾಸವನ್ನೂ ನುಂಗಬೇಕು. ಅಷ್ಟೇ ಅಲ್ಲ, ಹೊಸ ವೇತನ ಪರಿಷ್ಕರಣೆ ಮಾಡುವಾಗ 27 ತಿಂಗಳ ವೇತನ ವ್ಯತ್ಯಾಸವನ್ನೂ ನುಂಗಬೇಕು ಅಂತ ನಿಂತಿದೆ ಸರ್ಕಾರ. ಇದನ್ನು ಸಮಸ್ತ ಕಾರ್ಮಿಕರು ಕೂಡ ಅರ್ಥಕೊಂಡು, ಸಮಸ್ತ ಕಾರ್ಮಿಕರು ಕೂಡ ಒಕ್ಕಟ್ಟಾಗಿ, ಎಲ್ಲ ಸಂಘಟನೆ ಕೂಡ ಒಂದಾಗಿ ಇವತ್ತು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಕಾಲ್ ಕೊಡಲೇಬೇಕು ಅನ್ನೋ ವಿಷಯವನ್ನು ನಾನು ಸಂಘಟನೆಗಳಿಗೆ ಹೇಳಿದರೆ, ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ, ಅದು ಬಹಳ ಮಹತ್ವದ್ದು. ಏನು ಅಂತಂದರೆ, ಶಕ್ತಿ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಇದು ಈಗಿನ ಸರ್ಕಾರದ ಒಂದು ಧೋರಣೆಯ ಪರಿಣಾಮವಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಸ್ವಾಗತಾರ್ಹವಾದಂಥ ವಿಷಯ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ ಬಯಸ್ತೇನೆ. ಅದು ಏನು ಅಂತಂದರೆ, ಸಾರಿಗೆ ನೌಕರರು ಎಲ್ಲರೂ ಕೂಡ ಈ ಯೋಜನೆಯ ಯಶಸ್ಸಿಗೆ ಎಲ್ಲರೂ ಕೆಲಸ ಮಾಡೋರು ಅವರು. ಯೋಜನೆ ಸರ್ಕಾರದಿರ್ಬೋದು, ಆದರೆ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇರೋದು ಸಾರಿಗೆ ನೌಕರರು. ಇದರ ಮರೆಯೋ ಹಾಗಿಲ್ಲ. ವ್ಯತ್ಯಾಸ ವಂಚಿತವಾಗಿದೆ. ಈಗ 27 ತಿಂಗಳ ವೇತನ ವ್ಯತ್ಯಾಸವನ್ನೂ ಕೂಡ ವಂಚಿತವನ್ನಾಗಿ ಮಾಡಲು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೈ ಹಾಕ್ತಾ ಇದ್ದಾರೆ. ಅಂದರೆ 65 ತಿಂಗಳ ವೇತನ ವ್ಯತ್ಯಾಸವನ್ನು ಸಾರಿಗೆ ನೌಕರರು ಕಳ್ಕೊಳ್ತಾರೆ. ಇದನ್ನು ಸಾರಿಗೆ ನೌಕರರಿಗೆ ಬಿಂಬಿಸೋದ್ರ ಜೊತೆಗೆ ತಾಯಂದಿರಿಗೆ ನಮಸ್ಕಾರ ಮಾಡಿ ಹೇಳಬೇಕು, ಎಲ್ಲ ಕಾರ್ಮಿಕರು ಹೇಳಬೇಕು, ತಾಯಂದ್ರೆ ನಾವು ರಕ್ತ ಸುಟ್ಕೊಂಡು ಹೊಟ್ಟೆ ತಿಂದು ನಿಮ್ಮ ಸಲುವಾಗಿ ದುಡಿತಾ ಇದ್ದೀವಿ. ಶಕ್ತಿ ಯೋಜನೆ ಯಶಸ್ವಿ ಆಗಬೇಕಾದರೆ ಸಾರಿಗೆ ಕಾರ್ಮಿಕರು ದುಡಿದೆ ಶಕ್ತಿ ಯೋಜನೆ ಯಶಸ್ವಿ ಆಗ್ತಾ ಇರಲಿಲ್ಲ. ಒಂದೇ ಒಂದು ದಿನ ಸ್ಟ್ರೈಕ್ ಕಾಲ್ ಕೊಟ್ಟು August 4th, August 5th ಒಂದೇ ದಿನ ಹಸ್ತಕ್ಷೇಪ ಮಾಡಿದ್ದು ಹೈಕೋರ್ಟ್ ಹಸ್ತಕ್ಷೇಪ ಮಾಡಿದ್ದಕ್ಕೆ ಸ್ಟ್ರೈಕ್ ಶುರು ಮಾಡಿಬಿಟ್ಟಿದ್ರು ಕೂಡ ಹೈಕೋರ್ಟಿಗೆ, ವರಿಷ್ಠ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಜಾಯಿಂಟ್ ಆಕ್ಷನ್ ಕಮಿಟಿ ಮಾತುಕತೆಗೆ ಸಿದ್ಧ ಆಯಿತು. ಹೈಕೋರ್ಟ್ ಹೇಳಿದೆ ಸರ್ಕಾರಕ್ಕೆ, ನೀವು ಜಾಯಿಂಟ್ ಆಕ್ಷನ್ ಕಮಿಟಿ ಜೊತೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ವರಿಷ್ಠ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ತನ್ನ ಸಂಪನ್ನು ವಾಪಸ್ ತಗೊಳ್ತು. ಈಗ ಅನಿವಾರ್ಯ ಆಗಿದೆ, ಸಂಪು ಅನಿವಾರ್ಯ ಆಗಿದೆ. ನಾವು ತಾಯಂದ್ರಿಗೆಲ್ರಿಗೂ ಕೂಡ ಅಪೀಲ್ ಮಾಡಿಕೊಂಡು, ನಾನು ಹೇಳಿದ್ದೇನೆ, ತಾಯಂದ್ರಿಗೆಲ್ರಿಗೂ ಅಪೀಲ್ ಮಾಡಿಕೊಂಡು ಮನವಿ ಮಾಡಿಕೊಂಡು, ತಾಯಿ ನಾವು ಹೊಟ್ಟೆ ತಿಂದು ಈ ಹೊತ್ತು ಹೋರಾಟ ಮಾಡ್ತಾ ಇದ್ದೇವೆ, ಹೊಟ್ಟೆ ತಿಂದು ಕೆಲಸ ಮಾಡ್ತಾ ಇದ್ದೇವೆ, ನಿಮ್ಮ ಸೇವೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಹೆಚ್ಚಾಗಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು. ನಾವು ದಯವಿಟ್ಟು ನಮಗೆ ಸಹಾಯಕ್ಕೆ ಬನ್ನಿ. ಈಗ ನೀವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳ್ರಿ. ಸಾರಿಗೆ ನೌಕರರು ಹೊಟ್ಟೆ ತಿಂದು ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ನೀವು ಅವರ ವೇತನ ಪರಿಷ್ಕರಣವನ್ನು ತಕ್ಷಣವೇ ಮಾತುಕತೆಯಿಂದ ಪರಿಹಾರ ಮಾಡಿ ಅವರಿಗೆ ಒಳ್ಳೆಯದಾಗುವಂಥ ಒಂದು ವೇತನವನ್ನು ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಿ, ಅದು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಆ ವೇತನ ಪರಿಷ್ಕರಣೆ ಮಾಡಿ ಅಂತ ತಾಯಂದರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವಂತಹ ಕಾರ್ಯವನ್ನು ಮಾಡಿ. ಸೊ ಅವರಿಗೆ ಸಹಾಯಕ್ಕೆ ನೀವು ಹೋಗಿ. ಇಲ್ಲ ಅಂತಂದರೆ ಸಂಪು ಆಯಿತು ಅಂತಂದರೆ ಹೆಚ್ಚು ಅದರಿಂದ ತೊಂದರೆಗೀಡಾಗೋರು ಮಹಿಳೆಯರು ಅನ್ನೋದನ್ನು ಬಿಂಬಿಸಿ ನೀವು ಸಹಾಯವಾಗಿ ಸಹಕಾರ ಕೊಡಿ ಅನ್ನೋ ಮನವಿಯನ್ನು